ವಾವ್ ನೋಡಿ ಗುರು ಹೆಂಗಿದೆ, ಪಾಶ್ 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 ಸಖತ್ತಾಗಿದೆ ಅಲ್ಲ ಗಾಡಿ. ಜಸ್ಟ್ ಸ್ಟ್ರೀಟ್ ಇಂದ ಬಂದಿದ್ದ ಈಗ ನನಗೆ ಸೂಪರ್ ಕಾರ್ ರೈಡ್ ಸಿಗ್ತದೆ ಬನ್ನಿ. ವಾವ್, ನಿಮ್ ಗಾಡಿ ನಂಗೊಂದು ರೈಡ್ ಸಿಗ್ಬೋದಾ? ಗೈಸ್ ಅಲ್ಲೊಂದು ಬೈಕ್ ಹೋಗ್ತಿತ್ತು, ಬನ್ನಿ. ಸಿಗ್ನಲ್ ಏನೋ ಬಿದ್ರೆ ಬೈಕ್ ಹತ್ರ ಓಡೋಕ್ ಬಿಡೋಣ. ಸಖತ್ತಾಗಿದೆ ಬೈಕ್ ಮಾತ್ರ. ಅರ್ಧ ಕಲ್ಲಂಗಡಿ ಅವನಿಗೆ, ಅರ್ಧ ಕಲ್ಲಂಗಡಿ ನನಗೆ. ಮಜಾ ಇದೆ. ಆದ್ರೆ ಸೂಪರ್ ಕಾರ್ ರೈಡ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿರ. ಬನ್ನಿ ಬನ್ನಿ, ಸೂಪರ್ ಕಾರ್ ಒಳಗೆ ಹೋಗೋಣ. ಸೂಪರ್ ಕಾರ್ ಒಳಗೆ ಹೋಗೋಣ ಬನ್ನಿ. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲ ನೋಡೇ ಇರ್ತೀರಾ, ನಾನು ಸ್ಟ್ರೇಂಜರ್ಸ್ ಗಳ ಹತ್ರ ಹೋಗಿ ಸೂಪರ್ ಕಾರ್ ಅಲ್ಲಿ ರೈಡ್ ಕೇಳಿದ್ದೆ. ಹಾಗೆ ನಾನು ಸೂಪರ್ ಕಾರ್ ರೈಡ್ ಕೂಡ ಸಿಕ್ತು. ಇವತ್ತು ಸ್ಟ್ರೇಂಜರ್ಸ್ ಹತ್ರ ಹೋಗಿ ಅವರ ಸೂಪರ್ ಬೈಕ್ ಗಳ ಹತ್ರ ಹೋಗ್ತೀನಿ. ಬನ್ನಿ ಈಗ ಇವತ್ತು ಈ ವಿಡಿಯೋದಲ್ಲಿ ಸೂಪರ್ ಬೈಕ್ ಹತ್ರ ಹೋಗಿ ರೈಡ್ ನ ಕೇಳೋಣ. ಬೈಕ್ ನ ಓಡಿಸೋ ಚಾನ್ಸ್ ಕೂಡ ಸಿಗ್ಬೋದೇನೋ. ಬನ್ನಿ ಟ್ರೈ ಮಾಡೋಣ. ಸೂಪರ್ ಬೈಕ್ ನ ಹುಡುಕ್ತಾ ಬರ್ತಿದೀನಿ, ಬಟ್ ನಂಗೆ ಯಾವ್ದೇ ರೀತಿ ಸೂಪರ್ ಬೈಕ್ ಕಾಣ್ತಿಲ್ಲ. ಬನ್ನಿ ಹುಡ್ಕೋಣ. ಸ್ಟಿಲ್ ಇನ್ನ ಹುಡುಕ್ಬೇಕು ನಾವು. ಗೈಸ್, ನನ್ ಮುಂದೆ ಒಂದು ಸೂಪರ್ ಕಾರ್ ಕಾಣ್ತಿದೆ. ನಾನು ಯಾವಾಗ ಸೂಪರ್ ಕಾರ್ ಇಂದ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಬರ್ತೀನಿ, ಅವಾಗ ನನ್ ಮುಂದೆ ಯಾವ್ದೇ ರೀತಿ ಸೂಪರ್ ಕಾರ್ ಗಳು ಕಾಣೋದೇ ಇಲ್ಲ. ನಾನು ಅದು ಡೆಡ್ ಆಪೋಸಿಟ್ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಬಂದಾಗ ನೋಡಿ ಹೆಂಗ್ ಕಾಣ್ತದೆ ಸೂಪರ್ ಕಾರ್. ವಾವ್, ನೋಡಿ ಗುರು ಹೆಂಗಿದೆ, ಪಾಶ್ 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 ಸಖತ್ತಾಗಿದೆ ಅಲ್ಲ ಗಾಡಿ. ಜಸ್ಟ್ ಸ್ಟ್ರೀಟ್ ಇಂದ ಬಂದಿದ್ದ ಈಗಷ್ಟೇ ಇದು ಗಾಡಿ. ಸಖತ್ತಾಗಿದೆ ಅಲ್ಲ, ನೋಡಕ್ ನೆಕ್ಸ್ಟ್ ಲೆವೆಲ್ ಇದೆ. ಆಲ್ಮೋಸ್ಟ್ ಇದು ನನ್ ಸೊಂಟದಷ್ಟು ಹೈಟ್ ಬರುತ್ತೆ ಗುರು ಈ ಗಾಡಿ. ಬಿಡಿ, ಏನು ತೊಂದರೆ ಇಲ್ಲ. ನಾನು ಸೂಪರ್ ಕಾರ್ ರೈಡ್ ವಿಡಿಯೋ ಮಾಡಕೋರೆ ನನ್ಗೆ ಯಾವ್ದು ಸಿಗ್ಲಿಲ್ಲ. ಈಗ ಬರ್ತದೆ ಈ ಗಾಡಿ. ಗೈಸ್, ನನ್ನಿಂದ ಒಂದು ಸೂಪರ್ ಬೈಕ್ ನಿಂತಿದೆ. ಈ ಓನರ್ ಎಲ್ಲೋಗಿದ್ರೋ ಗೊತ್ತಿಲ್ಲ ಗೈಸ್. ಓನರ್ ಬರೋ ತನಕ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡ್ಬಿಟ್ಟು ಈ ಗ್ರೀನ್ ಕಲರ್ ZX 6R ಬೈಕ್ ಜೊತೆ ಒಂದ್ ರೈಡ್ ಕೇಳೋಣ. ಕೊಡ್ತಾರೆ ಇಲ್ವೋ ಗೊತ್ತಾಗುತ್ತೆ. ಆಕ್ಚುಲಿ ನಾನು ಕಂಟೆಂಟ್ ಶೂಟ್ ಮಾಡ್ತೀನಿ, ಸ್ಟ್ರೇಂಜರ್ ಸೂಪರ್ ಬೈಕ್ ರೈಡ್ ಚಾಲೆಂಜ್ ಅಂತ. ನಿಮ್ ಗಾಡಿ ನಂಗೊಂದು ರೈಡ್ ಸಿಗ್ಬೋದಾ? ಸಿಂಗಲ್ ಸೀಟರ್ ಅಷ್ಟೇನಾ? ಓಕೆ. ಎಷ್ಟು ಇದು ಗಾಡಿ ಪ್ರೈಸ್? 16 lakh change. 16 lakh. 72. What is our top speed? Maybe I don't know, 260, 270. 270. This is the only seat, single seater only. You don't have footpegs behind, only a single seater car. ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು. ಸಿಂಗಲ್ ಸೀಟರ್ ಆಗಿತ್ತು, ಹಂಗಾಗಿ ನಂಗೆ ಯಾವ್ದೇ ರೀತಿ ರೈಡ್ ಕೊಟ್ಟಿಲ್ಲ. ಬೇರೆ ಕಡೆ ಏನಾದ್ರು ಹೇಳೋಣ. ಗೈಸ್, ನಾನಿರೋ ಜಾಗದಲ್ಲಿ ಸೂಪರ್ ಬೈಕ್ ಗಳು ಬರ್ತಲ್ಲ. ಏನಕ್ಕಂತಿದ್ರೆ ಈ ಜಾಗದಲ್ಲಿ ಪೊಲೀಸರು ಎಲ್ಲರನ್ನು ಹಿಡಿತಿದ್ದಾರೆ. ಆ ರೀಸನ್ಗೋಸ್ಕರ ಈ ಜಾಗದಲ್ಲಿ ಸೂಪರ್ ಬೈಕ್ ಗಳು ಬರ್ತಿಲ್ಲ ಗುರು. ಬಿಕಾಸ್ ಆಫ್ ದಿಸ್ ರೀಸನ್. ನೋಡೋಣ ಎಷ್ಟೊತ್ತಾಗುತ್ತೆ. ಪೊಲೀಸ್ ಹೋದ್ರೆ ಮೇ ಬಿ ನೈಟ್ ಹೊತ್ತಿಗೆ ಬರ್ಬೋದೇನೋ ಗಾಡಿಗಳು. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಗೈಸ್, ಅಲ್ಲೊಂದು ಬೈಕ್ ಹೋಗ್ತಿತ್ತು, ಸಿಗ್ನಲ್ ಏನೋ ಬಿದ್ರೆ ಬೈಕ್ ಹತ್ರ ಓಡೋಕ್ ಬಿಡೋಣ. ಸಖತ್ತಾಗಿದೆ ಬೈಕ್ ಮಾತ್ರ. ಯಾವ್ದೋ ಗೊತ್ತಿಲ್ಲ, ಅಷ್ಟು ದೂರ ಹೋಗ್ತಿದೆ. ಓಡ್ತಿದ್ದೀನಿ ಗುರು. ಆ ಬೈಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಸಕ್ಕದಾಗಿತ್ತು ಮಾತ್ರ ಗಾಡಿ. ಯಾವ್ದಂತ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಒಂದು ಫೋಟೋ ಹಾಕೋ ಬರ್ತೀನಿ ನೋಡಿ, ಅದು ಆ ಬೈಕ್ ಸಕ್ಕದಾಗಿತ್ತು ಗೈಸ್. ಬಟ್ ಏನಂತಂದ್ರೆ ಸಿಗ್ನಲ್ ಬೀಳಿಲ್ಲ ಅಲ್ಲಿ. ನಾನು ಅಲ್ಲಿಂದ ಓಡೋಡ್ ಬಂದೆ ಗಾಡಿ ಹತ್ರಕ್ಕೆ. ಬಟ್ ಆದ್ರೆ ನನಗೆ ಗಾಡಿ ಸಿಕ್ಲೇ ಇಲ್ಲ. ಹೋಗ್ಬಿಡ್ತು ಫಾಸ್ಟ್ ಆಗೋದು. ಸಿಕ್ಕಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದು ಮಾತ್ರ. ಲಿಟ್ರಲಿ ಒಂದು 100 ಮೀಟರ್ ಓಡ್ ಬಂದ್ಬಿಟ್ಟಿದ್ದೀನಿ ನಾನು. ಅದಕ್ಕೋಸ್ಕರ ಬನ್ನಿ, ಬೇರೆ ಆಪ್ಷನ್ ಇಲ್ಲ. ನನ್ನ ಹಣೆಯಲ್ಲಿ ಬರ್ದಿರಲಿಲ್ಲ ಆ ಗಾಡಿ. ಬೇರೆ ಗಾಡಿ ಹತ್ರ ಹೋಗೋಣ. ಕತ್ಲೆ ಆಗ್ತಾ ಬರ್ತದೆ ಗುರು. ಗಾಡಿ ಹುಡುಕ್ತಾ ಬೆಳಗಿಂದ ಏನು ಗಾಡಿ ಸಿಕ್ಕಿಲ್ಲ. ಅಲ್ಲಿ ಪೊಲೀಸ್ ಹಿಡಿತಿರೋದ್ರಿಂದ ನನಗೆ. ಬನ್ನಿ, ಈಗಾದ್ರೂ ಗಾಡಿಗಳು ಸಿಗ್ಬೋದಾ ಅಂತ. ಗಾಡಿಗಳು ಸಿಗುತ್ತೆ, ಸೂಪರ್ ಬೈಕ್ಗಳು, ಬಟ್ ಫಾಸ್ಟ್ ಆಗಿರ್ತಿದ್ದಾರೆ. ಹಂಗಾಗಿ ಅವ್ರಿಗೆ ರೀಚ್ ಮಾಡಕ್ ಆಗ್ತಿಲ್ಲ. ನಾನು ಓಡಿ ನನಗೆ ಪ್ರಾಬ್ಲಮ್ ಇದಲ್ಲಿ ಪೊಲೀಸ್ ಗಳಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವ್ರು ಇರೋದ್ರಿಂದಾನೇ ಯಾರು ಬೈಕ್ ತೆಗಿತಲ್ಲ. ಇಲ್ಲೋಡಿ, ಇವ್ರು ತೆಗಿಬೇಕು ಅನ್ಕೊಂಡಿದ್ರು, ಬಟ್ ಆ ಜಾಗದಲ್ಲಿ ಪೊಲೀಸ್ ಇರೋದ್ರಿಂದ ಇವರು ವಿತೌಟ್ ಹೆಲ್ಮೆಟ್ ಅಲ್ಲಿ ಬಂದಿರೋದು. ಹಂಗಾಗಿ ತೆಗಿತಲ್ಲ ಗುರು. ಗಾಯ್ಸ್, ನಾನು ಸೂಪರ್ ಬೈಕಿಗೆ ಚಾಲೆಂಜ್ ಮಾಡ್ತಿದ್ದೆ, ಬಟ್ ನನಗೆ ಸೂಪರ್ ಕಾರ್ ರೈಡ್ ಸಿಗ್ತದೆ. ಬನ್ನಿ. ವಾವ್, ಹೆಂಗಿದೆ ಅಂದ್ರೆ ಕರ್ದಿ ಅವರೇ ಕೊಡ್ತಿದ್ದಾರೆ ಸೂಪರ್ ಕಾರ್ ರೈಡ್ ನನಗಿಲ್ಲಿ. ಗಾಯ್ಸ್, ಹೆಂಗೆ ಸೂಪರ್ ಕಾರ್ ರೈಡು. ಸೂಪರ್ ಕಾರ್ ರೈಡ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿರ. ಬನ್ನಿ ಬನ್ನಿ, ಸೂಪರ್ ಕಾರ್ ಒಳಗೆ ಹೋಗೋಣ. ಸೂಪರ್ ಕಾರ್ ಒಳಗೆ ಹೋಗೋಣ ಬನ್ನಿ. ಬ್ರೋ, ಎಷ್ಟು ಸ್ಪೀಡಲ್ಲಿ ಹೋಗ್ತಿರ್ಬೋದು? 300 400? 300 400? ಸೂಪರ್ ಕಾರಲ್ಲಿ ಈಗ ರೈಡು. ಸೂಪರ್ ಬೈಕ್ ಚಾಲೆಂಜ್ ಮಾಡ್ತಿದ್ದೆ, ಬಟ್ ಸೂಪರ್ ಕಾರ್ ರೈಡ್ ಕೊಡ್ತೀನಿ ಅಂತ ಫ್ರೆಂಡ್ ಕರ್ಕೊಂಡ್ ಬಂದಿದ್ದಾರೆ. ಗೆಸ್ ನೋಡಿ, Super car ಇದು. Tata. ನೋಡಿ, ಕ್ಯಾಮ್ರಾ ಗಿಮ್ರಾ A to Z ಎಲ್ಲ ಇದೆ. ಎಂಟರ್ಟೈನ್ಮೆಂಟ್ ಗೋಸ್ಕರ 3 ಜನ ಫ್ರೆಂಡ್ಸ್ ಇದ್ದಾರೆ ಸೂಪರ್ ಕಾರ್ ಅಲ್ಲಿ. ಸೂಪರ್. ನೋಡಿ, ಇವಾಗ ನಾವು ನ್ಯಾಚುರಲ್ ಆಗಿ ಕಲ್ಲಂಗಡಿ ಜ್ಯೂಸ್ ಮಾಡ್ತಿದ್ದೀನಿ. ಈಗ ಅದಕ್ಕೋಸ್ಕರ ನಾನು ಮತ್ತೆ ನನ್ನ ಫ್ರೆಂಡ್ಸ್ಗಳು, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ನೋಡ್ಲಿ ಅಂತ. ಸೊ ಗೈಸ್, ಇಲ್ಲಿ ನೋಡಿ, ಇದನ್ನ ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಈಟ್ ರಜಾ ಮಾಡ್ತಾರಲ್ಲ ಆ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಗೈಸ್. ಇದನ್ನ ಈಗ ಚೆನ್ನಾಗಿ ಕಲಿಸಿದ್ದೀನಿ. ಇದನ್ನು ಇದ್ರೊಳಗೆ ಮಿಕ್ಸಿ ಒಳಗೆ ಹಾಕಿ ಚೆನ್ನಾಗಿ ರುಬ್ಬಿಡೋಣ ಬನ್ನಿ. ಕಲ್ಲಂಗಡಿನ ಒಂದೇ ಅಲ್ಲ, ಅದ್ರ ಜೊತೆಗೆ ಇಲ್ಲಿ ನೋಡಿ ಕರ್ಬೂಜನೂ ಮಾಡ್ತಿದ್ದೀನಿ. ಇದನ್ನೆಲ್ಲ ನಾವು ಶುಗರ್ ಹಾಕಲ್ಲ ಗೈಸ್, ಹಂಗೆ ನ್ಯಾಚುರಲ್ ಆಗಿ ಮಾಡ್ತಿದ್ದೀನಿ. ಅದು ಮಾಡಿಬಿಟ್ಟು ಇದರಿಂದ ಮಾಡ್ತಿದ್ದೀವಿ ಗೈಸ್. ಇದನ್ನ ಮಾಡಿ ಇದ್ರೊಳಗಿಂದ ಕುಡಿಯೋದು ಇವತ್ತು ನಾನು. ಚೆನ್ನಾಗಿರುತ್ತಲ್ಲ. ಬನ್ನಿ, ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ಕುಡಿಯೋಕೆ ಒಂಥರ ಕ್ರೇಜಿ ಫೀಲ್ ಅನಿಸುತ್ತೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ. ಬನ್ನಿ, ಇವಾಗ ಇದನ್ನು ಮಾಡೋಣ. ಆಲ್ರೆಡಿ ನಾನು ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ಈಗ ತೆಗ್ದು ಲೇಯರಾಗಿ ಇದ್ರೊಳಗೆ ಹಾಕ್ಕೊಂಡು ರುಬ್ಕೋಬೇಕು ಗೈಸ್. ಫೈನಲಿ ಗೈಸ್, ನಮ್ಮ ಜ್ಯೂಸ್ ಎಲ್ಲ ರೆಡಿ ಆಗಿದೆ. ಈ ಜ್ಯೂಸ್ನ ನಾವು ಅಂದ್ಕೊಂಡಂಗೆ ಅದರಲ್ಲಿ ಸರ್ವ್ ಮಾಡೋಣ. ಬನ್ನಿ, ಸರ್ವ್ ಮಾಡಿಬಿಟ್ಟು ನಮ್ಮ ಸುಮಂತಿಗೆ ಹೋಗುತ್ತೆ ಸ್ವಲ್ಪ ಕೊಡೋಣ.
ಎಷ್ಟು ಕುಡಿತಂಗೆ ಕುಡೀಲಿ, ಕುಡಿದ್ಬಿಟ್ಟು ಅವ್ನಿಗೂ ಹೆಂಗೆ ಅನ್ಸುತ್ತೆ ಅಂತ ಅವನು ಒಂದು ಒಪಿನಿಯನ್ ಹೇಳಿ. ಅವ್ನು ಯಾವ ಆ ಥರ ತಿಂದಿದ್ದೆ ಸುಮ್ಮ ಕುಡ್ದಿದ್ದೆ ಆ ಥರ ಓಪನ್ ಇದರಲ್ಲಿ ಅದರಲ್ಲಿ ಅದು ಹೇಳಕ್ಕೆ ಬರ್ತಾಯಿಲ್ಲ ನನಗೆ. ಅವ್ನು ಯಾರೋ ಈಟ್ ರಾಜ, ಅವನ ಹತ್ರ ಹೋಗೊಂದ್ಸಲ ಕುಡಿದಿದ್ದೀನಿ. ಹೌದಾ? ಅವ್ನು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಈಗ ಗಾಯ್ಸ್ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ ನಾನು ಟೇಸ್ಟ್ ಮಾಡ್ಸೋಣ ಬನ್ನಿ. ತಾಮಕ ಇದು ದಿಸ್ ಇಸ್ ಫಾರ್ ಯು ಬ್ರೋ, ಟೇಕ್ ದಿಸ್. ಏನೋ ಚಿಪ್ ಕೊಡ್ತಾ ಇದೆಯಾ? ಸರಿ ಅದನ್ನ ಬರುತ್ತೆ. ಈಗ ತಿಕ್ಕಾಗಿದೆ ಹೆಂಗಿದೆಯೋ ಗೊತ್ತಿಲ್ಲ, ನೀರು ಹಾಕಿಲ್ಲ ಗೈಸ್ ಇದನ್ನ. ಬನ್ನಿ ಇದನ್ನ ಜಾರಿಂದ ಹಿಂಗೆ ಡೈರೆಕ್ಟಾಗಿ ಇವನಿಗೆ ಉಯ್ದ್ಬಿಡೋಣ. ಏನು ಎಣ್ಣೆ ಹೊಡಿಯೋರಂಗೆ. ಓ ಚೆನ್ನಾಗಿದೆ ಆ್ಯಕ್ಚುಲಿ. ಇವಳ ಶೇಕ್ ಆದಂಗೆ ಆಗಿದೆಯಲ್ಲ ಶಿಷ್ಯ, ಚೆನ್ನಾಗಿದೆ. ಬರೀ ಜ್ಯೂಸ್ ಕುಡಿದ ಜೀವನ ಆಗಿದೆ ಒಳಗೆಯಿಂದ. ಎನಫ್ 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 ಎನಫ್. ಟೇಸ್ಟ್ ಮಾಡಿ. ಒಂದು ಕೆಲಸ ಏನಂದರೆ ಲೋಟ ತೊಳೆಯೋದು ತಪ್ಪುತ್ತೆ ಅಲ್ಲ? ಹೆಂಗೆ ಫೀಲ್ ಹೆಂಗಿದೆ ಇದರಲ್ಲಿ? ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಇಟ್ ವಿಲ್ ಏನು ಜಾಸ್ತಿ ಟೇಸ್ಟಿ ಅನಿಸುತ್ತೆ. ಹೌದು ಅನಿಸುತ್ತೆ. ಬಟ್ ಇದೇನು ಇದು ಸಖತ್ತಾಗಿದೆ ಸ್ವೀಟು ಇದು. ಯಾಕಂದರೆ ಲೋಟದಲ್ಲಿ ಕುಡಿಬೇಕಾದ್ರೆ ಕಂಠ ಮೆಟಲ್ದಿರುತ್ತಲ್ಲ, ಅದಂತೂ ಡಿಫ್ರೆಂಟ್ ಆಗಿರುತ್ತೆ. ಇದು ಫ್ರೂಟೇ ಅಲ್ವಾ, ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಬ್ರೋ, ಎಂಜಾಯ್. ನಾನು ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ನಾನು ತುಂಬ ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಿ, ನಾನೇ ಟೇಸ್ಟ್ ಮಾಡಬೇಕು ಫಸ್ಟು. ಗೈಸ್ ಇಲ್ಲಿ ನೋಡಿ, ಚೇತು ಮಿಸ್ಸಿಂಗ್ ಗೈಸ್. ಚೇತು ಇಲ್ಲ, ಹಂಗಾಗಿ ಏನು ಮಾಡೋಂಗಿಲ್ಲ, ನಾವೇ ಕುಡಿಬೇಕೀಗ. ಇಲ್ಲಿ ನೋಡಿ, ಇದು ನೋಡಿ, ಇದ್ರದ್ದು ಜ್ಯೂಸ್ ಮಾಡಿದ್ದೀನಿ. ಮತ್ತು ಇದೊಂದು ಜ್ಯೂಸು ಕರ್ಬೂಜ, ಮತ್ತು ಇದು ಜ್ಯೂಸ್ ಅಲ್ಲ, ಅದು ಕರ್ಬೂಜಾದು ಜ್ಯೂಸ್. ನನಗೆ ವಿಡಿಯೋ ಮಾಡಿದಾಗ ಐಟಮ್ಗಳ ಹೆಸರು ಗೊತ್ತಾಗಲ್ಲ ಗಾಯ್ಸ್. ಬನ್ನಿ ಇವೆರಡನ್ನು ಟೇಸ್ಟ್ ಮಾಡೋಣ. ಮಾಡಿರೋದು ಇದು ನೋಡಿದ್ರೆ ವಾಟರ್ ಮಿನಲ್ ಒಳ್ಳೆ ರಕ್ತ ಇದ್ದಂಗಿದೆ. ಇದು ನೋಡಿದ್ರೆ ಅರಿಶಿನ ಪುಡಿ ಫುಲ್ಲು ಅರಿಶಿನ ಹಾಕಿ ಮಾಡಿರೋ ಥರ ಇದೆ. ಇದು ಯಾವುದೋ ಮನುಷ್ಯನ ರಕ್ತ ಹೊಡೆದ್ಬಿಟ್ಟು ಹಾಕೊಂಡು ಕುಡಿತಿರೋ ಥರ ಫೀಲ್ ಇದೆ ಇದು ನೋಡೋಕ್ಕೆ. ಕಲರು ಕರ್ನಾಟಕ ಫ್ಲಾಗು ನೋಡಿ. ಬನ್ನಿ ಫಸ್ಟು ಇದನ್ನು ಟೇಸ್ಟ್ ಮಾಡೋಣ, ಆದಮೇಲೆ ಇದನ್ನು ಟೇಸ್ಟ್ ಮಾಡೋಣ. ಗೈಸ್ ಸಖತ್ತಾಗಿ ಅನ್ನಿಸ್ತದೆ. ಈ ಥರ ಯಾರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸರಿ ಟೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮನೇಲಿ ತಿನ್ನಿ, ಸಖತ್ತಾಗಿರುತ್ತೆ ಮಾತ್ರ. ನಮ್ಗೇನು ಮನ್ಸಿಗೆ ಖುಷಿ ಕೊಡುತ್ತೋ ಅದನ್ನೇ ಮಾಡ್ಬೇಕು ಗುರು. ಏನು ಅದು ಪ್ರೋಟೀನ್ಸ್ ಏನು ಆಮ್ಲೆಟ್? ನಾನು ಬಿಟ್ಟು ತಿಂತಿದ್ಯಲ್ಲ. ಏನು ಮಾಡೋಕೆ ಗೊತ್ತಾ, ಇದನ್ನ ಎರಡು ಜ್ಯೂಸ್ನ ಮಿಕ್ಸ್ ಮಾಡಿ ಆಮ್ಲೆಟಲ್ಲಿ ಹಾಕೊಂಡು ಹಾಕಿ ಬ್ಲೆಂಡ್ ಮಾಡಿ ನಾಳೆ ಬೆಳಗ್ಗೆ ಹಂಗೆ ಆಫೀಸಿಗೆ ಹೋಗೋ ಕಾಸೆ ಇಲ್ಲ ನಿಂಗೆ. ಲೂಸ್ ಮೋಷನ್ ಬಂದು ಹೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಟ್ರೈ ಮಾಡೋಣ. ಮಾಡ್ತೀಯ ಮಾಡ್ತೀಯಾ? ಯಾಡ ನೀರು ಕುಡಿಯೋನು ಮೊಟ್ಟೆ ಸ್ಮೆಲ್ ಬರುತ್ತದ. ಇಲ್ಲಪ್ಪ. ಓಕೆ ಗೈಸ್ ಬನ್ನಿ ಫುಲ್ಲು ಕುಡ್ದು ಖಾಲಿ ಮಾಡಿಬಿಡೋಣ. ಸುಮಂತ್ ಇದು ಕುಡಿಲಿಲ್ಲ. ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ಕುಡಿಬೇಕಾಯ್ತು, ಅವ್ನು ಬೇಡ ಅಂತ ಹೇಳ್ದ. ಇದು ಮಾತ್ರ ಸಾಕು ಅಂತ. ಆ್ಯಕ್ಚುಲಿ ಇದು ಕುಡ್ದಿದ್ದಾರೆ, ನಿಜವಾಗ್ಲೂ ಅವ್ನು ಕಳೆದೇ ಹೋಗ್ಬಿಟ್ಟಾರು. ಅರ್ಧ ಕಲ್ಲಂಗಡಿ ಅವನಿಗೆ, ಅರ್ಧ ಕಲ್ಲಂಗಡಿ ನನಗೆ. ಮಜಾ ಇದೆ. ಆದರೆ ಮನ್ಸಿಗೆ ಏನು ಅನಿಸುತ್ತೋ ಅದನ್ನ ಮಾಡ್ಬೇಕಷ್ಟು. ಮನ್ಸಿಗೆ ಏನು ಖುಷಿ ಕೊಡುತ್ತೋ ಅದನ್ನೆಲ್ಲ ಮಾಡ್ತಾ ಇರಬೇಕು ಜೀವನದಲ್ಲಿ. ನಮ್ಮಿಂದ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು, ತೊಂದರೆ ಆಗಬಾರ್ದು. ಅಷ್ಟು ಬಿಟ್ಟರೆ ನಮ್ಮ ಮನ್ಸಿಗೆ ಏನು ಖುಷಿ ಕೊಡುತ್ತೋ ಅದನ್ನೆಲ್ಲ ಮಾಡ್ತಾ ಇರಬೇಕು. ಇದೊಂಥರ ಪ್ರೆಸೆಂಟ್ ಇದು ನನಗೆ ಸಿಗಾಬಡೆ ಖುಷಿ ಕೊಡ್ತಾಯಿದ್ದೆ ನನ್ನ ಮನಸ್ಸಿಗೆ. ನಿಜ ಮಸ್ತಾಗಿದೆಪ್ಪ. ಫ್ರೂಟ್ ತಂದಿರೋದು ಗೈಸ್, ಇದು ಇವತ್ತು ಯಾವುದು ಫೇಲ್ ಆಗಿಲ್ಲ. ಇದು ಒಳ್ಳೆ ಸ್ವೀಟ್ ಇದೆ. ಆ್ಯಕ್ಚುಲಿ ಇದೂ ಒಳ್ಳೆ ಸ್ವೀಟ್ ಇದೆ ಮಾತ್ರ. ಎರಡು ಒಳ್ಳೆ ಸ್ವೀಟ್ ಇದೆ ಅಲ್ಲ ಫ್ರೂಟು. ಬಟ್ ಏನು ಗೊತ್ತಾ, ಕಲ್ಲಂಗಡಿ ಹಣ್ಣು ಸಖತ್ತಾಗಿದೆ ಮಾತ್ರ. ಒಳ್ಳೆ ತಣ್ಣಗೆ ಫೀಲ್ ಆಗ್ತಿದೆ. ಇದು ಸ್ವಲ್ಪ ಈಗಷ್ಟೇ ಮಾಡಿರೋದಲ್ವ, ಬಿಸಿಗೆ ಹೀಟ್ ಅನ್ನಿಸ್ತಿದೆ. ಇದು ಮಿಕ್ಸಿಲಿ ಹಾಕಿರೋದ್ರಿಂದ ಸಡನ್ನಾಗಿ ಹಾಕಿ ತೆಗ್ದಿರೋದು, ಹಂಗಾಗಿ ಸ್ವಲ್ಪ ಹೀಟ್ ಥರ ಇದೆ, ಬಿಸಿ ಇದೆ. ಇದಂತೂ ಸಿಗಾಬಡೆ ಕೋಲ್ಡಿದೆ ಗುರು, ಮಸ್ತಾಗಿದೆ ಮಾತ್ರ. ಮಜಾ ಇದೆ ಮಾತ್ರ ಇದ್ರಲ್ಲಿ ಕುಡಿಯೋಕ್ಕೆ, ನೆಕ್ಸ್ಟ್ ಲೆವೆಲ್ ಮಜಾ ಗುರು. ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಕುಡ್ಕೊಂಡಿದ್ದೆ, ಇದನ್ನು ಕುಡ್ಕೊಂಬಿಡೋಣ ಗುರು.